ನಾವು ಈಗ ಸುಮಾರು ನಮ್ಮ ತಂದೆ ನಮ್ಮ ತಾತ ಎಲ್ಲ ಸಾಕ್ತಾಯಿದ್ರು. ಈಗ ನಾವೊಂದು 10 ವರ್ಷದಿಂದ ನಾವು ಸಾಕ್ತಾಯಿದ್ದೀವಿ. ಏನು ಎತ್ತುಗಳ ವಿಶೇಷ? ಸರ್ ವಿಶೇಷ ಅಂದರೆ ಜಾತ್ರೆಗೆ ಅಂದ್ಬಿಟ್ಟು ತಗೊಂಡಿದ್ವಿ. ಹಾಗಾಗಿ ನಾವು ಯಾವಾಗಲೂ ಒಂದು ಮನೆ ಹತ್ರ ಕಟ್ಟಾಕ್ತಾ ಇರ್ತೀವಿ, ಯಾವಾಗಲೂ ಇರ್ತವೆ. ಈ ಜಾತ್ರೆಗೆ ಇದೇ ಮೊದಲನೇ ಬಾರಿ ನಾವು ಬಂದಿರೋದು. ಅಲ್ಲಲ್ಲಿ ಮತ್ತು ಬಂಡಲೆಲ್ಲ ಸ್ವಲ್ಪ ಜಾತಿ ಕುಲದಲ್ಲೆಲ್ಲ ಚೆನ್ನಾಗಿದ್ದು, ಹಾಗಾಗಿ ನಮ್ಮ ಸ್ನೇಹಿತರು ಹಾಕಿ ಜಾತ್ರೆಗೆ ಅಂತ ಹೇಳಿದ್ಮೇಲೆ ನಾವು ಜಾತ್ರೆ ಸಾಕಿದ್ರಿ ಇವನ್ನ? ಸರ್ ಇವಾಗ ನಾವು ಒಂದು 6 ತಿಂಗಳಿಂದ ಸಾಕ್ತಾ ಇದ್ದೀವಿ. ಬೇರೆ ಕಡೆ ತಂದು ಇಲ್ಲ ಕೂಟನೇ ತಗೊಂಡು ಬಂದಿದ್ವಿ, ನಾವು ಸಾಕ್ತಾ ಇದ್ದೀವಿ ಸರ್. ಈಗ ಎಷ್ಟು ಹೇಳ್ತೀರಿ ಓಕೆ? ಸರ್ ಇವಕ್ಕೆ 3.5 ಹೇಳ್ತಾ ಇದ್ದೀವಿ. 3.5 ಲಕ್ಷ. ಈಗ ನೀವು ವ್ಯವಸಾಯ ಮಾಡ್ತೀರಾ ಇವರಲ್ಲಿ ಹೇಗೆ? ಸರ್ ವ್ಯವಸಾಯ ಮಾಡ್ತೀವಿ. ಈಗ ಹಳ್ಳಿಕಾರನ್ನು ತಳಿಗೆ ಸ್ವಲ್ಪ ಜಾಸ್ತಿ ಉತ್ತೇಜನ ಕೊಡ್ತಾ ಇದೀವಿ ಸರ್. ಹಳ್ಳಿಕಾರು ಎಲ್ಲ ನಶಿಸಿ ಹೋಗ್ತಿತ್ತು, ಇದು ನಮ್ಮ ತಳಿ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ಈಗ ಆದಷ್ಟು ಯೂತ್ ಎಲ್ಲ ಹಳ್ಳಿಕಾರು ಬೆಳೆಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ ಹಳ್ಳಿಕಾರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಒಳ್ಳೆ ಬೆಳವಣಿಗೆ ಇದು ಹಳ್ಳಿಕಾರ ಉಳಿಸೋ ನಿಟ್ಟಿನಲ್ಲಿ. ಸರ್ ಇತ್ತೀಚೆಗೆ ಯುವಕರು ಜಾಸ್ತಿ ಮುಂದೆ ಬರ್ತಾ ಇದ್ದಾರೆ ಹಳ್ಳಿಕಾರು ಸಾಕೋಕ್ಕೆ. ಹಳಬ್ರು ಏನಿದ್ರು ಅವರೆಲ್ಲ ಯುವಕರಿಗೆ ಪ್ರೋತ್ಸಾಹಿಸಿದ್ರೆ ಆದಷ್ಟು ಮೇಲ್ ತರ್ಬೋದು ಅಂತ ನಮ್ಮ ಅಭಿಪ್ರಾಯ ಸರ್. ಈ ಹಳ್ಳಿಕಾರ ವಿಶೇಷ ಏನು ಸರ್ ನೀವು ಕಂಡಂಗೆ? ಸರ್ ಹಳ್ಳಿಕಾರು ವಿಶೇಷ ಅಂದರೆ ಇದೊಂಥರ ಬ್ರ್ಯಾಂಡ್ ಇದ್ದಂಗೆ ಸರ್. ಇದು ಕರ್ನಾಟಕ ಮತ್ತು ಭಾರತಕ್ಕೆ ನಂಬರ್ 1 ಬ್ರ್ಯಾಂಡ್ ಇದ್ದಂಗೆ ಇದು. ಹಾಗಾಗಿ ನಾವು ಹಳ್ಳಿಕಾರು ಇಷ್ಟಪಡ್ತೀವಿ ಸರ್.